ನಾವು ನೋಡ್ರಿ ಇವತ್ತು ಕೊಟ್ಟೂರೇಶ್ವರ ತೇರ್ನ ಎಳೆದೇ ಬಿಟ್ವಿ. ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. 100 ಡೇಸ್ ಫಿಟ್ನೆಸ್ ಚಾಲೆಂಜ್ ನ ಡೇ 21ಕ್ಕೆ ನಿಮಗೆಲ್ಲ ಸ್ವಾಗತ. ವ್ಲಾಗು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಆಗಿದೆ. ಯಾಕಪ್ಪ ಅಂದ್ರೆ ನೆಟ್ವರ್ಕ್ ಇದ್ದಿಲ್ಲ ಅಲ್ಲಿ ಕೊಟ್ಟೂರಲ್ಲಿ, ಮತ್ತು ನಮ್ದು ಪಾದಯಾತ್ರೆ ಮಾಡಿ ಚಡ್ಡಿ ಅರ್ದು 12 ಆಗಿತ್ತು, ಅದಕ್ಕೆ ಲೇಟ್ ಆಗಿ ಅಪ್ಲೋಡ್ ಆಗಿದೆ. ನಾವು ಹಂಪಸಾಗರದಿಂದ ಹೊರಟು ಸೀದಾ ಬಂದ್ವಿ ಮೋರ್ಗೇರಿಗೆ ಬರುವಷ್ಟರಲ್ಲಿ 7:30 ಆಗಿತ್ತು. ಅಲ್ಲಿ ಪ್ರಸಾದ ತಗೊಂಡು ನಾವು ಸೀದಾ ಹೊರಟ್ವಿ ಇಟಗಿ ಕಡೆ. ರೋಡ್ ಹೆಂಗಿದೆ ನಮ್ಮ ರುದ್ರೇಶ್ ಅವರೇ? ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರ ರೋಡ್ ಹೆಂಗನ ಇರ್ಲಿ, ಆಗೋರಿ ದಂಡ ಐತಿ, ಸುಮ್ನೆ ಹಾಕ್ಯಂಡ್ ಮಾಡ್ರ ಏನ್ ನೋಡ್ಬೇಕಾಟ ಇವತ್ತು ಹೇಳತ್ತಾರೆ. ನೋಡದ ಏನಂತೀರಿ ಮಗದ ಇವತ್ತು ಏನು ತಲೆ ಕೆಡ್ಸಣಂಗಿಲ್ಲ ಇವತ್ತು ಅಷ್ಟ ನಮ್ ಲೆವೆಲ್ ಅಲ್ಲ ನೋಡಿ. ಹಂಗ ಹಿಂಗ್ ಹೊಲಕ್ ಹೋದ್ಯ ಬರೀ 10:30 ಸುಮಾರಿಗೆ ನಾವು ಇಟಗಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ನಾವು ಮುಂದೆ ಹೊರಟ್ವಿ. ಹೋಗ್ತಾ ಹೋಗ್ತಾ ಅಲ್ಬೂರ್ ಹತ್ರ ನಮ್ಮ ರುದ್ರೇಶ್ ಅವರ ಚಡ್ಡಿ ಅರ್ದು ಊರ್ ಬಾಗ್ಲಾಗ್ಬಿಟ್ಟಿತ್ತು. ಆದ್ರೂ ಬಿಡ್ಲಿಲ್ಲ, ಅವನು ಗಾಡಿ ಮೇಲೆ ಹೋಗ್ತೀನಿ ಅಂದ. ನಾನು ಪ್ರದೀಪ್ ಈಶ್ವರ್ ಅವರ ಮೋಟಿವೇಶನ್ ವಿಡಿಯೋ ತೋರಿಸ್ಕೊಂತ ಮುಂದೆ ಕರ್ಕೊಂಡು ಹೋದೆ. ನಾನು ಓದಿರೋದು PUCನೇ ಸರ್, ಆದ್ರೂ MBBS ಹುಡುಗರು ಪಾಠ ಮಾಡ್ತೀನಿ ಅಂದ್ರೆ ನನ್ ಕೆಪಾಸಿಟಿ ಅಂತ. ಅಂತೂ ಇಂತೂ ನಾವು 5:30ಕ್ಕೆ ಕೊಟ್ಟೂರ್ನ ತಲುಪೇ ಬಿಟ್ವಿ. ನೀವು ಏನೇ ಹೇಳಿ ಗಾಯ್ಸ್, ಕೊಟ್ಟೂರಿ ಪಾದಯಾತ್ರೆ ಬಂದು ಈ ತೇರ್ನ ನೋಡ್ಬಿಟ್ರೆ ಇರೋಬರೋ ಕಾಲ್ ನೋವೆಲ್ಲ ಹೋಗ್ಬಿಡಿ. ನೀವು ಒಂದ್ಸಲ ಟ್ರೈ ಮಾಡಿ ಪಾದಯಾತ್ರೆ ಬಂದು. ಜಳಕ ಎಲ್ಲ ಮಾಡ್ಕೊಂಡು ಕಣ್ತುಂಬ ತೇರ್ ನೋಡ್ಕೊಂಡು ನಾವು ಸೀದಾ ಬಂದಿದ್ದೆ ಪ್ರಸಾದ ಮಾಡೋಕೆ. ಪ್ರಸಾದನೂ ಸಹ ನಮ್ಮ ಸಂಘದ ವತಿಯಿಂದ ಆಯೋಜಿಸಿರುತ್ತಾರೆ. ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ನಡಿಗೆ ತೇರಿನ ಕಡೆಗೆ. ಯಾಕೋ ಏನೋ ಈ ವರ್ಷ ಬಹಳ ಲೇಟ್ ಆಗಿ ಎಳಿತು ತೇರು. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ನಾವು ಸೀದಾ ಹೊರಟಿದ್ದೆ ನಾಟಕದ ಕಡೆಗೆ. ಯಾಕಪ್ಪ ಅಂದ್ರೆ ಕೊಟ್ಟೂರು ತೇರಿಗೆ ಬಂದು ನಾಟಕ ನೋಡಿಲ್ಲ ಅಂದ್ರೆ ಅದಕ್ಕೆ ನಾವು ರಂಗಿ ಎಳೆ